ಹಾಂ ಹಾಂ ಕಡ್ಲು ರೋಡ್ ಎತ್ಕೊಂಡ. ನಮ್ಮ ನೋವು ಯಾರಿಗೆ ಹೇಳೋದು ಬಿಡಿ ಸರ್, ನಾವು ನಮ್ಮ ನೋವು ನಾವೇ ತಿಂದ್ಕೋಬೇಕು. ಏನೋ ನಿಮ್ಮ ಹೆಸರು? ನನ್ನ ಹೆಸರು ಸುಬ್ರಹ್ಮಣ್ಯ, ಮಾಲೂರು ತಾಲೂಕು ರಾಜನಹಳ್ಳಿ ಗ್ರಾಮ. ನಾನು ಸಾಲ ಮಾಡಿ 1 ಎಕರೆ ಟೊಮೊಟೊ, 1 ಎಕರೆ ಬೀನ್ಸು ನೆಟ್ ಹೌಸಲ್ಲಿ ಸಾಲ ಮಾಡಿ ಬಡ್ಡಿಗೆ ತಂದು ಮಾಡಿ ಈ ಥರ ಒಂದೇ 10 ನಿಮಿಷದಲ್ಲಿ ಮಳೆ ಬಿರುಗಾಳಿ ಬಂದು ಎಲ್ಲ ನೆಲಸಮ ಆಗಿಬಿಟ್ಟೈತೆ. ಏನೋ ನಿಮ್ಮ ಸರ್ಕಾರ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಏನಾದರೂ ಪರಿಹಾರ ಮಾಡಿ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸುಮಾರು ಒಂದು 8 ಲಕ್ಷ ಹಾಕಿದ್ದೀವಿ ಸರ್. ಎರಡು ಎಕರೆಗೂ 8 ಲಕ್ಷ ಬಂಡವಾಳ ಹಾಕಿದ್ದೀವಿ. ಸೊ 1 ಎಕರೆ ಟೊಮೊಟೊ, 1 ಎಕರೆ ಎಲ್ಲ ಸಾಲನೇ ಮಾಡಿರೋದು. 8 ಲಕ್ಷ ಸಾಲ ಮಾಡಿ ಹಾಕಿದ್ದೀರಾ? 8 ಲಕ್ಷ ಏನೋ ಒಡವೆ ಇತ್ತು, ಸ್ವಲ್ಪ ಬ್ಯಾಂಕಲ್ಲಿ ಅಡ ಇಟ್ಟು ಇನ್ನು ಸ್ವಲ್ಪ ಸಾಲ ಮಾಡಿ ಈ ಥರ ಮಾಡಿದ್ದೀವಿ ಸರ್. ದಿನಕ್ಕೆ ಬಿರುಗಾಳಿ ವಿಪರೀತ, ಮರಗಳು, ಲೈಟ್ ಕಂಬಗಳು, ಮನೆಗಳಲ್ಲಿ ಇರೋಕ್ಕಾಗಿಲ್ಲ, ಕಿಟಕಿಗಳೆಲ್ಲ ಗ್ಲಾಸ್ಗಳು ಒಡೆದೋಗಿ ಈ ಥರ ಅಲಿಕಲ್ಲು, ಬಿರುಗಾಳಿ ಸಮೇತ ವಿಪರೀತ ಮಳೆ, ಗಾಳಿ ಎಲ್ಲಿಲ್ಲದ ಗಾಳಿ, ಯಾವಾಗೂ ಇಲ್ಲ ಸರ್ ಈ ಥರ ಗಾಳಿ. ನಿಮ್ಗೇನು ಸಹಾಯ ಬೇಕು? ತೋಟಗಾರಿಕೆ ಇಲಾಖೆಯಿಂದ ರಾಜ್ಯ ಸರ್ಕಾರದಿಂದ ಏನಾದರೂ ನಮಗೆ ಸಹಾಯ ಒಂದಷ್ಟು ಸಹಾಯ ಮಾಡಿದ್ರೆ ನಾವು ಎಚ್ಚೆತ್ಕೊಳ್ತೀವಿ. ನಾವು ಏನು ಸಾಲ ಮಾಡಿರೋದನ್ನ ಸ್ವಲ್ಪ ಮತ್ತೆ ಬೆಳೆ ಹಾಕೋದಕ್ಕೆ ಏನು ದುಡ್ಡೇ ಇಲ್ಲ ನಮ್ಮ ಹತ್ರ, ತಿರುಗಿ ಮತ್ತೆ ಸಾಲ ಮಾಡಬೇಕು. ಈ ಟೊಮೊಟೊಗೆ ಎಷ್ಟು ಹಾಕಿದ್ರಿ ಬಂಡವಾಳ? ಟೊಮೊಟೊಗೆ ಅದಕ್ಕೂ 4 ಲಕ್ಷ ಬಂಡವಾಳ ಹಾಕಿದ್ದೀವಿ, ಸೈಡ್ ನೆಟ್ ಮಾಡಿ. ಈ ಬೀನ್ಸ್ಗೆ ಅದಕ್ಕೊಂದು 3.5 ಲಕ್ಷ 4 ಲಕ್ಷ. ಇದಕ್ಕೆ ಎಷ್ಟು ದಿನ ಆಗಿತ್ತು ಇದು? ಬೀನ್ಸು ಅರ್ಧ ಕೊಯ್ಲಾಗಿದೆ, ಅರ್ಧ ಕೊಯ್ಲು ಹಂಗೆ ಐತೆ. ಇವಾಗ 15 ಮೂಟೆ 20 ಮೂಟೆ ಬೀನ್ಸ್ ಐತೆ ಇದರಲ್ಲಿ. ಬೆಳೆ ರೇಟ್ ಇತ್ತಾ? ರೇಟ್ ಇತ್ತು, 170 ರೂಪಾಯಿ 80 ರೂಪಾಯಿ ರೇಟ್ ಇತ್ತು. ಒಂದೇ ದಿನಕ್ಕೆ ಈ ಥರ ಆಗಿದೆಯಲ್ಲ, ಹೇಗೆ ಈ ಥರ ಆಗೋಯ್ತು ಸರ್. ತುಂಬ ನೋವು ಅನಿಸ್ತಾ ಇದೆ. ಏನು ಹೇಳೋದು, ನೋವು ಅಂತ ಹೇಳ್ತೀರಾ? ಊಟ ಮಾಡೋಕ್ಕೆ ಆಗ್ತಾ ಇಲ್ಲ.